ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ಬರೆಸಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಬಾದಾಮಿಯಲ್ಲಿ ಹುಡುಕಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಮನೆ ಸಿಕ್ತಿಲ್ವಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಾದಾಮಿಯಲ್ಲಿ ಗೆದ್ರೆ ಇಲ್ಲೇ ಬಾಡಿಗೆ ಮನೆ ಮಾಡಿ ಇಲ್ಲೇ ಉಳ್ಕೋತೀನಿ, ಇಲ್ಲಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಬಾಡಿಗೆ ಮನೆ ಮಾಡದೆ ಹೋಟೆಲ್ನಲ್ಲೇ ಬಹಳ ಐಷಾರಾಮಿಯಾಗಿ ಸಿದ್ದರಾಮಯ್ಯನವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಇಂದಿನಿಂದ 2 ದಿನಗಳ ಕಾಲ ಬಾದಾಮಿ ಪ್ರವಾಸದಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ. ನಿನ್ನೆ ರಾತ್ರಿ ಬಾದಾಮಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ರು. ಆದರೆ ಬಾಡಿಗೆ ಮನೆ ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಈಗ ಕೃಷ್ಣ ಹೆರಿಟೇಜ್ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇಂದಿನಿಂದ 2 ದಿನಗಳ ಕಾಲ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಪ್ರವಾಸವನ್ನು ಕೈಗೊಳ್ತಾರೆ. ಜನರ ಸಂಕಷ್ಟವನ್ನು ಆಲಿಸ್ತೀನಿ ಅಂತ ಹೇಳಿದ್ರು. ಆದರೆ ಬಾದಾಮಿಯಲ್ಲಿ ಗೆದ್ರೆ ಇಲ್ಲೇ ಮನೆ ಮಾಡಿ ನಾನು ಇಲ್ಲಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ, ಇಲ್ಲಿನ ಜನರ ಅಹವಾಲನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಗೆದ್ದ ನಂತರ ಬಾಡಿಗೆ ಮನೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಜೊತೆಗೆ ಇಲ್ಲಿನ ಕೆಲವರು ಬಾಡಿಗೆ ಮನೆಗೆ ಹೆಲ್ಪ್ ಮಾಡ್ತೀವಿ, ನಾವು ಹುಡುಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಯಾಕೋ ಮನ್ಸು ಮಾಡ್ತಿಲ್ಲಪ್ಪ. ಬಾದಾಮಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಕೃಷ್ಣ ಹೆರಿಟೇಜ್ ಹೋಟೆಲ್ನಲ್ಲಿ ಅವರು ಉಳ್ಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬಾದಾಮಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಇರುತ್ತೆ. ಸಂಜೆ 5ಕ್ಕೆ ಕಾಂಗ್ರೆಸ್ನ ಮುಖಂಡರನ್ನ ಸಿದ್ದರಾಮಯ್ಯನವರು ಇಲ್ಲಿ ಭೇಟಿ ಮಾಡ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕರಿಂದ ಅಹವಾಲನ್ನ ಕೂಡ ಅವರು ಸ್ವೀಕರಿಸ್ತಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಹುಬ್ಬಳ್ಳಿ ಮೂಲಕ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಈಗ ಶಂಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯನವರ ಅಭಿಮಾನಿ, ಬಾಡಿಗೆ ಮನೆ ಕೊಡ್ತೀನಿ ಅಂತ ಮುಂದೆ ಬಂದಂತವರು. ನಮಸ್ತೆ ಶಂಕರ್. ನಮಸ್ಕಾರ. ಶಂಕರ್ ಅವರೇ, ಸಿದ್ದರಾಮಯ್ಯನವರು ಗೆದ್ರೆ ಇಲ್ಲೇ ಬಾಡಿಗೆ ಮನೆ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೀವು ಮನೆ ಕೊಡಕ್ಕೂ ರೆಡಿ ಇದ್ದೀರಾ? ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿದ್ರಾ? ಅವ್ರು ಮನೆ ಕೊಡಕ್ ರೆಡಿ ಇದ್ದೇವ್ರಿ. ಓಕೆ. ಸಂಪರ್ಕ ನಾವು ಭೇಟಿ ಆಗಿಲ್ರಿ ಅವ್ರಿಗೆ. ಭೇಟಿ ಆಗಿಲ್ಲ. ಅವರು ನಮ್ಮನ್ನೇನೋ ಮತ್ತೇನೋ ಇದು ಮಾಡಿಲ್ರಿ ಇಲ್ಲಿ. ಎಲ್ಲಿ ನೋಡಿದ್ರಿ ಮನೆ? ಏನಂದ್ರಿ? ಅಲ್ಲ, ಯಾವ ಏರಿಯಾದಲ್ಲಿ ಮನೆ ನೋಡಿರೋದು ನೀವು ಅಂತ? ಇದು ಜಯನಗರ ರೀ. ಜಯನಗರ? ಹಾ, ಜಯನಗರ. SF ಸೋಡ್ ಕಾಲನಿ ರೀ. ಓಕೆ ಓಕೆ. ಜಯನಗರದಾಗ ಅದ ರೀ. ಓಕೆ. ಸಿದ್ದರಾಮಯ್ಯನವರ ಅಭಿಮಾನಿನ ನೀವು? ಇಲ್ಲ, ನಾ ಭೇಟಿ ಆಗಿಲ್ರಿ. ಅಲ್ಲಲ್ಲ, ಅವ್ರು ಬಂದಿದ್ದಾರೆ ಈಗ, ಅಲ್ಲೇ ಇದಾರೆ ಈಗ ಕೃಷ್ಣ ಹೆರಿಟೇಜ್ ಹೋಟೆಲ್. ಹೌದು, ಬಂದಾರಿ. ನಾ ಬೇರೆ ಕೆಲಸ ಮೇಲೆ ಇದ್ದೀನ್ರಿ. ಓಕೆ. ಏನಾದ್ರು ಭೇಟಿಯಾಗಿ ಹೇಳ್ತೀರಾ ಈ ತರ ಮನೆ ಕೊಡ್ತೀನಿ ಅಂತ? ಈಗ ಹೇಳೈತ್ರಿ, ನಮ್ಮ ಹಳೆಯವ್ರಿಗೂ ಹೇಳೈತ್ರಿ. ಅಲ್ಲ, ಅವ್ರನ್ನೇನಾದ್ರು ಅಂತ ಮನೆ ಕೊಡ್ತೀನಿ ಅಂತ ತಿಳಿಸ್ತೀರಿ? ಓಕೆ ಓಕೆ. ಅವರು ಬಾಡಿಗೆ ಮನೆಯಲ್ಲಿ ಬಂದಿದ್ದು ಇಲ್ಲಿ ಕೆಲಸ ಇದು ಅಭಿವೃದ್ಧಿಗಳನ್ನ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ? ಇದ್ರು ಅಂದ್ರೆ ಮತ್ತೆ ಸ್ವಲ್ಪ ಅನುಕೂಲ ಆಗತ್ತ ನಮ್ಮ. ಓಕೆ. ಥ್ಯಾಂಕ್ ಯು ಶಂಕರಗೌಡ ಅವರೇ. ಓಕೆ. ಈಗ ಓಕೆ, ಸಾಮಾಜಿಕ ಹೋರಾಟಗಾರರಾದಂತಹ ಇಷ್ಟಲಿಂಗ ನರೇಗಲ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಇಷ್ಟಲಿಂಗ ಅವರೇ. ನಮಸ್ಕಾರ ಸರ್. ಓಕೆ. ಸಿದ್ದರಾಮಯ್ಯನವರು ಗೆದ್ದ ನಂತರ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ಆದ್ರೆ ಆ ಮನ್ಸು ಮಾಡಿಲ್ಲ, ಏನಂತೀರಿ ಅಂತ? ಹೌದು ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಇಲ್ಲಿ ಜನರ ಬಹಳಷ್ಟು ನಿರೀಕ್ಷೆ ಇದೆ ಹಾಗೂ ಬಹಳಷ್ಟು ಸಮಸ್ಯೆಗಳಿರೋದ್ರಿಂದ ಅವ್ರು 2-3 ದಿನ ಬಂದ್ ಹೋಗ್ಬಾರ್ದು ಸರ್. ಇಲ್ಲಿ 15 ದಿನ ಆದ್ರೆ ಇರ್ಬೇಕು ಅನ್ನೋ ಜನರ ಒತ್ತಾಸೆ ಆಗಿದೆ ಸರ್. ಆದ್ರೆ ಈಗ ಬಂದಿದಾರಲ್ಲ, ಏನಾದ್ರು ಮಾತಾಡ್ತೀರಾ ಅದ್ರ ಬಗ್ಗೆ? ನಾಳೆ ಸರ್, ಇವಾಗ ಸಾರ್ವಜನಿಕ ಇದು ಇದೆ ಅವ್ರದ್ದು ಅಹವಾಲು ಸಿಕ್ಕೊರ್ತದ್ದು. ಅಲ್ಲೇ ನಾವು ಮನೆ ಮಾಡಿ ಅಂತೇಳಿ ಒಂದ್ ಮನವಿ ಕೊಡ್ತಾ ಇದೀವಿ ಸರ್ ನಮ್ಮ ಹೋರಾಟ ಸಮಿತಿಯಿಂದ. ಅವ್ರಿಗೆ ಬಾಡಿಗೆ ಮನೆ ಕೊಡಕ್ ಕೂಡ ರೆಡಿ ಇದಾರೆ ಅವ್ರ ಅಭಿಮಾನಿ ಒಬ್ರು, ಈಗಷ್ಟೇ ಮಾತನಾಡಿದ್ರು. ಹಾ, ಬಾಡಿಗೆ ಮನೆಗಳು ಸಾಕಷ್ಟು ಇದೆ ಸರ್. ಇರ್ಬೇಕನ್ನೋದೇ ನಮ್ದು ಒತ್ತಾಸೆ ಸರ್. ಇಲ್ಲಿ ಇರ್ಲೇಬೇಕು ಅವ್ರು. ಯಾಕಂದ್ರೆ ಇಲ್ಲಿ ಹಲವಾರು ಕಾಮಗಾರಿಗಳು ನಡೆದವು. ಅಂದ್ರೆ ಹೃದಯ, ಕೇಶಿಪ್, ಅಮೃತ, ನಗರೋತ್ಥಾನ ಹಾಗೂ ಸಾಕಷ್ಟು ರೈತರ ಸಮಸ್ಯೆಗಳಿದಾವು. ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಬಾದಾಮಿ ಪಟ್ಟದಕಲ್ಲು ಏನಂದ್ರೆ ವರ್ಲ್ಡ್ ಹೆರಿಟೇಜ್ ಸಿಟಿ ಆಗಿದಾವು. ಹಿಂಗಾಗಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳಿರೋದ್ರಿಂದ ಅದನ್ನ ಪ್ರವಾಸೋದ್ಯಮ ಬೆಳೆಸ್ಬೇಕನ್ನೋದು ಇಲ್ಲಿ ಜನರ ಆಸೆ ಆಗಿದೆ ಸರ್. ಅದಕ್ಕೆ ಅವರು 15 ದಿನ ಆದ್ರೂ ಇರಬೇಕು ಅಂತ ಹೇಳಿ. ಓಕೆ ಓಕೆ ಓಕೆ. ನೋಡ ಏನ್ ಮಾಡ್ತಾರೆ ಅಂತ. ಓಕೆ, ಧನ್ಯವಾದ ಇಷ್ಟಲಿಂಗ ಅವ್ರು ಮಾತನಾಡೋದಕ್ಕೆ. ಓಕೆ. ಈಗ ಸಿದ್ದರಾಮಯ್ಯನವರ ಅಭಿಮಾನಿ ಅಂಬರೀಶ್ ಅವರು ಸ್ವತಃ ಅವರೇ ನಮ್ಮ ನ್ಯೂಸ್ 18ಗೆ ಕರೆ ಮಾಡಿದ್ದಾರೆ. ನಮಸ್ತೆ ಅಂಬರೀಶ್ ಅವರೇ. ಸರ್ ನಮಸ್ತೆ. ಓಕೆ. ಸಿದ್ದರಾಮಯ್ಯನವರ ಅಭಿಮಾನಿ ನೀವು? ಓಕೆ. ನಾವು ಇಲ್ಲೇ ಕೆಸರಬಾಯಿಂದ ಮಾತಾಡ್ತಾ ಇರೋದು. ಹೇಳಿ ಅಂಬರೀಶ್. ಈಗ ಅವರು 2 ದಿನ ಇಲ್ಲಿ ಬಂದಿದಾರಲ್ಲ ಬಾದಾಮಿಗೆ, ಅವ್ರು ಹೋಟೆಲ್ ನಲ್ಲಿ ಇರ್ತಾರೆ ಅಂತ ನ್ಯೂಸ್ ಬಂತು. ಹೌದು. ಅವರು ಗೆದ್ದು ಇನ್ನ ಇಲೆಕ್ಷನ್ ಆಗಕ್ಕಿಂತ ಮುಂಚೆಗೆ ಅವ್ರಿಗೆ ಮಾತು ಕೊಟ್ಟಿದ್ರು, ಈ ತರ 2 ದಿವಸ ಇದ್ರೆ ನಾವ್ ಇಲ್ಲಿ ಮನಿ ಮಾಡ್ತನಂತ.
ಅವ್ರು ಬಟ್ ಹೋಟೆಲ್ ಅಲ್ಲಿ ಇದಾರಲ್ಲ. ಹೌದೌದು. ಓಕೆ, ಅವ್ರ ಮನಿ ಯಾಕೆ ಮಾಡಿಲ್ಲ ಅಂತ ಈಗ ಅಂಬರೀಶ್ ಅವ್ರ ಪ್ರಶ್ನೆ. ಅದೇ ನಾವು ಅದನ್ನೇ ಕೇಳ್ತಾ ಇರೋದು. ಅವರ ಒಂದು ಅಭಿಮಾನಿ ಶಂಕರನ್ ಅವ್ರ ಮನೆ ಕೊಡಕ್ಕೂ ಕೂಡ ರೆಡಿ ಇದಾರೆ ಈಗ. ಅವ್ರ ಮನ್ಸ್ ಮಾಡ್ಬೇಕಷ್ಟೇ. ಈಗ ನಂದು ಪಕ್ಷ ಕಾಂಗ್ರೆಸ್ ಅಂತ ಅಂದು ನಾ ಹೇಳ್ತಾ ಇರೋದು. ವಿಜಯನಂದ್ ಕಾಶ್ಯಪ್ನವರ ಅಭಿಮಾನಿ ಮತ್ತು ಸಿದ್ದರಾಮಯ್ಯನ ಅಭಿಮಾನಿ. ಓಕೆ, ನಾ ಅದಕ್ಕೆ ಈ ತರ ಕೇಳಿದೆ ಈ ಪ್ರಶ್ನೆ. ಹೌದಾ? ಅದೇ ಅಲ್ಲಿ ಬಂದ್ರೆ ನಿಮಗೆ ಸುಲಭ ಆಗುತ್ತೆ, ನೀವು ರೀಚ್ ಆಗ್ಬೋದು, ಮಾತಾಡಬಹುದು ಅವ್ರ ಹತ್ರ, ಕಷ್ಟ ಹೇಳ್ಕೊಂಡು. ಅದೇ ಅವ್ರ ಇನ್ನ 2 ದಿನ ಇರ್ತಾರ? ಇನ್ನು 2 ದಿನ ಇರ್ತಾರೆ. ನಾಳೆ ಹೋಗಿ ಕೃಷ್ಣ ಹೆರಿಟೇಜ್ ಹೋಟೆಲ್ಗೆ. ಓಕೆ, ಅಲ್ಲೇ ಇರ್ತಾರೆ ತಾನೆ? ಅಲ್ಲೇ ಇರ್ತಾರೆ. ಬಿಡ್ಬೇಡಿ. ಓಕೆ, ಧನ್ಯವಾದ ಅಂಬರೀಶ್ ಅವರೇ ಮಾತನಾಡೋದಕ್ಕೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಇವತ್ತು ಸಂಸದರ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾರೆ. ಆದರೆ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಕುಮಾರಸ್ವಾಮಿ ಐಫೋನ್ ಆಮಿಷವೊಡ್ಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 1 ಲಕ್ಷ ರೂಪಾಯಿ ಮೌಲ್ಯದ ಐಫೋನ್ ಖರೀದಿಗೆ 28 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಆದರೆ ನಾನು ಐಫೋನ್ ಆಮಿಷವನ್ನ ಒಡ್ಡಿಲ್ಲ, ಖರೀದಿ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ ಅಂತ ಸಿಎಂ ನಿನ್ನೆ ಹೇಳಿದ್ರು. ಐಫೋನ್ ಖರೀದಿಸಿ ಕೊಟ್ಟಿದ್ದು ನಾನೇ ಅಂತ ಸಚಿವ ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದರೆ ಬಹುತೇಕ ಬಿಜೆಪಿ ಸಂಸದರೆಲ್ಲ ಐಫೋನ್ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಬೆಳಗಾವಿ SP ಸಾಹೇಬ್ರೆ, ದಯವಿಟ್ಟು ನ್ಯಾಯ ಕೊಡಿಸಬೇಕಾಗುತ್ತೆ ನೀವು. ಈ ಹಿಂದೆ ಕೂಡ ನಾವು ಸುದ್ದಿ ಸಂಚಿಕೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಪೊಲೀಸರು ಸುಳ್ಳು ಕೇಸನ್ನ ಹಾಕಿದ್ದಾರೆ, ಸಾಕ್ಷಿನೂ ಇದೆ. ಅದೇ ರೀತಿಯಾಗಿ ವಿಡಿಯೋ ನಾವು ಕೊಡ್ತೀವಿ, ಕ್ರಮವನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮೊದಲು ನಮ್ಮ ಕರೆಯನ್ನ ನೀವು ಸ್ವೀಕಾರ ಮಾಡಿದ್ರೆ ನಾವು ಮಾತಾಡಬಹುದು ಇದ್ರ ಬಗ್ಗೆ. ಕಳ್ಳರನ್ನ ಬಿಟ್ಟು ಅಮಾಯಕರನ್ನ ಹಿಡ್ಕೊಂಡು ಪೊಲೀಸರು ಒಂದ್ ರೀತಿಯಾಗಿ ನಾವು ಒಳ್ಳೆ ಕೆಲಸ ಮಾಡಿದೀವಿ, ಬಹಳ ಕಷ್ಟಪಟ್ಟು ಅಕ್ರಮ ಮರಳು ಸಾಗಾಟ ಮಾಡ್ತಿದ್ದವ್ರನ್ನ ಹಿಡಿದಿದ್ದೀವಿ ಅಂತ ಪೋಸ್ಟ್ ಕೊಡಕ್ ಹೊರಟಿದ್ದಾರೆ. ಪೊಲೀಸರೇ ಟ್ರ್ಯಾಕ್ಟರ್ಗೆ ಮರಳು ತುಂಬಿ ಅಕ್ರಮವನ್ನ ಫಿಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಗಾವಿ SP ಸಾಹೇಬರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಪೊಲೀಸರು ನಿಮ್ಮ ಸುಪರ್ದಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ರೈತರ ಒಂದು ಅಮಾಯಕ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಅದಕ್ಕೆ ಮರಳನ್ನ ತುಂಬಿಸಿ ಅವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು ಅನ್ನೋ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಕೂಡ ನಮ್ಮ ಜೊತೆ ಇದೆ, ನಮ್ಮ ಹತ್ರ ಇದೆ, ಅದನ್ನ ಬೇಕಾದ್ರೂ ತೋರಿಸ್ತೀವಿ ನಿಮ್ಗೆ. ಇದನ್ನ ನೋಡಿ ನೀವೇ ಡಿಸೈಡ್ ಮಾಡಿ ಯಾವ ರೀತಿಯಾಗಿ ಈ ರೀತಿ ಮಾಡಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ಟ್ರ್ಯಾಕ್ಟರ್ಗೆ ಅಲ್ಲಿ ತುಂಬಿಸಲಾಗಿದೆ ಮರಳನ್ನ. ಹಾಗಾದ್ರೆ ರಾಯಭಾಗ ಪೊಲೀಸರು ಮಾಡಿದ್ದೇನು? ಆ ಎಕ್ಸ್ಕ್ಲೂಸಿವ್ ಅಂತ ವಿಡಿಯೋ ಸಮೇತ ಒಂದು ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ಹೀಗೆ ಪೊಲೀಸರ ವಿರುದ್ಧ ಘೋಷಣೆ ಕೂಗುತ್ತಿರೋ ರೈತರು, ನಮಗೆ ನಮ್ಮ ತಪ್ಪಾದ್ರೂ ಏನು ಎಂದು ಕೇಳುತ್ತಿರುವ ಅನ್ನದಾತ, ವಿನಾಕಾರಣ ರೈತರ ಟ್ರ್ಯಾಕ್ಟರ್ ಸೀಸ್ ಮಾಡಿದ ಪೊಲೀಸರು. ಇಂಥದ್ದೊಂದು ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ. ರಾಯಭಾಗ ಪಟ್ಟಣದ ಹೊರವಲಯದಲ್ಲಿರುವ ಹುಲ್ಯಾಳ ಕೆರೆಯಲ್ಲಿ ಕಳೆದ 15 ದಿನಗಳಿಂದ ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ದಂಧೆ ನಡೀತಾ ಇತ್ತು. ಅದಕ್ಕೆ ಸ್ಥಳೀಯ ಪೊಲೀಸರ ಸಹಕಾರವೂ ಇತ್ತು ಎನ್ನಲಾಗಿದೆ. ಇದನ್ನ ಗಮನಿಸಿದ ಸಾರ್ವಜನಿಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದಿದ್ದಾರೆ. SP ಕೇಳ್ತಿದ್ದಂತೆ ಹುಲ್ಯಾಳ ಕೆರೆ ಮೇಲೆ ದಾಳಿ ಮಾಡಿದಾಗ ಎಲ್ಲರೂ ಪರಾರಿಯಾಗಿ ಬರೀ ಒಂದು ಟ್ರ್ಯಾಕ್ಟರ್ ಮಾತ್ರ ಸಿಕ್ಕಿದೆ. ಆದ್ರೆ ಮೇಲಾಧಿಕಾರಿಗಳನ್ನ ಮೆಚ್ಚಿಸಲು ಹೋಗಿ ಎಡವಟ್ಟು ಮಾಡಿಕೊಂಡ ಪೊಲೀಸರು ರಾಯಭಾಗ ಪಟ್ಟಣಕ್ಕೆ ರಿಪೇರಿಗೆಂದು ಬರುತ್ತಿದ್ದ 2 ಖಾಲಿ ಟ್ರ್ಯಾಕ್ಟರ್ಗಳನ್ನ ಪೊಲೀಸ್ ಠಾಣೆಗೆ ತಂದು ಅದರಲ್ಲಿ ಮರಳು ತುಂಬಿಸಿ ಅಕ್ರಮ ಮರಳು ಸಾಗಾಟ ಮಾಡಿದ್ದಾರೆಂದು ಪ್ರಕರಣ ದಾಖಲಿಸುವ ಮೂಲಕ ಅನ್ನದಾತನ ಮೇಲೆ ದೌರ್ಜನ್ಯ ಎಸಗಿದ್ದಾರಂತೆ. ಉಸ್ಕಾ ತುಂಬ್ಯಾರ್ರಿ, ಉಸ್ಕಾ ತುಂಬಿ ನಮ್ಮ ಮ್ಯಾಲ ಕೇಸ್ ಹಾಕ್ಯಾರ್ರಿ, ತುಂಬಿದ ಗಾಡಿ ಅಂತೇಳಿ. ತಂದೆಯವ್ರಿಗೆ ತುಂಬಾ ವಯಸ್ಸಾಗಿದ್ದಾರೆ, ಅವರು ತುಂಬಾ ಮನಸ್ಸಿಗೆ ಹಚ್ಕೊಂಡಾರು. ಗಾಡಿ ಅವ್ರ ಹೆಸರ ಮೇಲೆ ಐತಿ. ನಾವು ಏನ್ ಕೇರು ಅವರೆಲ್ಲ ಏನ್ ಅದಕ್ಕೆ ಆನ್ಸರ್ ಮಾಡಿಲ್ಲ, ಅವ್ರು ತುಂಬಿ ಬಿಟ್ಟಾರ್ರಿ. ಈಗ ರಕ್ಷಣೆ ಮಾಡೋ ಪೊಲೀಸರ ಈ ತರ ಮಾಡ್ರೆ ನಾವ್ ಹೆಂಗ್ ಮಾಡೋದು ಹೇಳ್ರಿ? ರೈತರ ನಮ್ ಗಾಡಿ ಮ್ಯಾಗ ಲೋನ್ ಐತ್ರಿ, ಲೋನ್ ಮಾಡಿ ಗಾಡಿ ತಂದಿದ್ದೇವ್ರಿ. ಇನ್ನೊಂದು ಟ್ರ್ಯಾಕ್ಟರ್ನಿಂದ ಮತ್ತೊಂದು ಟ್ರ್ಯಾಕ್ಟರ್ಗೆ ಮರಳು ತುಂಬಿಸ್ತಿರೋದನ್ನ ಟ್ರ್ಯಾಕ್ಟರ್ ಮಾಲೀಕರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಹಿಂಗ್ಯಾಕ್ ಮಾಡ್ತಿದ್ದೀರಿ ಸಾರ್ ಅಂತ ಕೇಳಿದ್ರೆ, ನೀವು ಅಕ್ರಮ ಮರಳು ಸಾಗಾಟ ಮಾಡಿದ್ದೀರಿ, ಅದಕ್ಕೆ ನಿಮ್ಮ ಟ್ರ್ಯಾಕ್ಟರ್ ಮೇಲೆ ಕೇಸ್ ಹಾಕಿದ್ದೇವೆ, ಇನ್ನೇನಿದ್ದರೂ ನೀವು ಕೋರ್ಟ್ನಲ್ಲಿ ನಿಮ್ಮ ವಾಹನ ಬಿಡಿಸಿಕೊಳ್ಳಿ ಎಂದು ರೈತರನ್ನ ಹೊರಹಾಕಿದ್ದಾರೆ. ಸದ್ಯ ಕಂಗಾಲಾಗಿರುವ ರೈತ ಕೋರ್ಟ್ ಮೊರೆ ಹೋಗಿದ್ದಾನೆ. ಇನ್ನು ಕೋರ್ಟ್ ಮೂಲಕ ಟ್ರ್ಯಾಕ್ಟರ್ ಅನ್ನ ಬಿಡಿಸಿಕೊಳ್ಳಬೇಕು ಅಂದ್ರೆ RTO ಮೂಲಕ ಟ್ರ್ಯಾಕ್ಟರ್ ವ್ಯಾಲ್ಯೂಯೇಷನ್ ಮಾಡಿಸಿ ವ್ಯಾಲ್ಯೂಯೇಷನ್ ಹಣವನ್ನ ಕೋರ್ಟ್ಗೆ ಪಾವತಿ ಮಾಡಬೇಕು.
ಆದ್ರೆ ಸಾಲ ಸೋಲ ಮಾಡಿ ಟ್ರ್ಯಾಕ್ಟರ್ ಖರೀದಿಸಿ ಜೀವನ ನಡೆಸುತ್ತಿದ್ದೇವೆ. ನಾವು ಮಾಡದ ತಪ್ಪಿಗೆ ಇಷ್ಟೊಂದು ಹಣ ಎಲ್ಲಿಂದ ತುಂಬಬೇಕು ಅಂತಿದ್ದಾರೆ ರೈತರು. ಹೊಲಕ್ಕೆ ಹೋದಾಗ ಖಾಲಿ ಡಬ್ಬಿ ನೋಡಿದ್ರೆ ನೀನು ಉಸುಕ್ ತುಂಬಾದೆ ಬಾ ಅಂತ ಹೇಳಿ ಪೊಲೀಸರು ಹೇಳ್ಕೊಂಡು ಬಂದಾರೆ ಗಾಡಿ ಕೇಳಿದ್ರೆ ಏನಿದೆ ನೀವು ಉಸುಕ ತುಂಬಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಗಾಡಿಯಂತೂ ನಾವು ಹೇಳ್ತೀವಿ ಉಸುಕಿಲ್ಲ ಅಂತ ಹೇಳ್ತೀವಿ. ಅವರು ವಿನಾಕಾರಣ ದೌರ್ಜನ್ಯ ಮಾಡುತ್ತಾರೆ ರೈತರ ಮೇಲೆ. ಅಕ್ರಮಕ್ಕೆ ಕೈ ಜೋಡಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ಬರುತ್ತಿದ್ದಂತೆ ತಾವು ಮಾಡಿದ ತಪ್ಪನ್ನ ಮುಚ್ಚಿ ಹಾಕುವ ಭರದಲ್ಲಿ ಪೊಲೀಸರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಚಿಕ್ಕೋಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಳಗಾವಿ ಎಸ್ ಪಿ ಸಾಹೇಬರು ದಯವಿಟ್ಟು ಇದನ್ನ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಏನು ಅಕ್ರಮ ಮರಳನ್ನ ಸಾಗಿಸಿದಂತ ಟ್ರ್ಯಾಕ್ಟರ್ಗಳನ್ನ ಬಿಟ್ಟು ಬೇರೆ ಟ್ರ್ಯಾಕ್ಟರ್ಗಳನ್ನ ಅಲ್ಲಿ ಸೀಸ್ ಮಾಡಲಾಗಿದೆ. ಜೊತೆಗೆ ಸರ್ವಿಸ್ಗೆ ರಿಪೇರಿಗೆ ಅಂತ ಹೋಗ್ತಿದ್ದಂತಹ ರೈತರ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇರುತ್ತೆ, ಅದನ್ನೂ ಕೂಡ ಆ ಒಂದು ಅಕ್ರಮ ಮರಳನ್ನ ಸಾಗಿಸ್ತಾ ಇದ್ರು ಇವರು ಕೂಡ ಅಂತ ಒಂದು ವಿಡಿಯೋನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಯಾವ ರೀತಿಯಾಗಿ ಮತ್ತೊಂದು ಟ್ರ್ಯಾಕ್ಟರ್ ನಿಂದ ಮರಳನ್ನ ಇದಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ, ಒಂದು ರೀತಿಯಾಗಿ ಇದರಲ್ಲೂ ಕೂಡ ಮರಳನ್ನ ಸಾಗಾಟ ಮಾಡಲಾಗಿದೆ ಅನ್ನೋ ರೀತಿಯಾಗಿ ತೋರಿಸೋಕೆ ಈ ಒಂದು ಪ್ರಯತ್ನವನ್ನು ಮಾಡಿರೋದು. ಇದನ್ನ ಪ್ರಶ್ನೆ ಕೂಡ ಮಾಡಿದಾಗ ನೀವು ಅದೇನು ಮಾತನಾಡೋದಿದ್ರು ಕೂಡ ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಸೊ ಕೋರ್ಟ್ ಅಂದಮೇಲೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ ಎಷ್ಟು ಪ್ರೊಸೀಜರ್ ಇರುತ್ತೆ ಅಂತ, ಆ ಒಂದು ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ ಆ ಟ್ರ್ಯಾಕ್ಟರ್ದು, ಅದನ್ನೆಲ್ಲ ದಂಡ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಅದೊಂದು ಲಾಂಗ್ ಪ್ರೊಸೀಜರ್. ಸೊ ಅನ್ನದಾತರ ಮೇಲೆ ಆಗಿರುವಂತಹ ಒಂದು ದರ್ಪದ ಮೇಲೆ ಅಲ್ಲಿನ ಪೊಲೀಸರು ಹಾಕಿರುವಂತಹ ಒಂದು ಕೇಸ್ ಮೇಲೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಂದು ರೀತಿಯಾಗಿ ಪಾಪ ರೈತರು ಅಸಹಾಯಕರಾಗಿದ್ದಾರೆ. ಏಕಾಏಕಿ ಈ ರೀತಿಯಾಗಿ ನಮ್ಮ ಒಂದು ಟ್ರ್ಯಾಕ್ಟರ್ನ ಫಿಟ್ ಮಾಡಿದ್ರೆ ಹೇಗೆ ಅಂತ. ಸೊ ರೈತರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಈಸಿಯಾಗಿ ಕ್ಯಾಶ್ ಕೊಟ್ಟು ಒಂದು ಟ್ರ್ಯಾಕ್ಟರ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಬಹುತೇಕ ರೈತರು ಇವತ್ತು ರಾಜ್ಯದಲ್ಲಿ ಇಲ್ಲ. ಹಾಗಾಗಿ ಕಷ್ಟಪಟ್ಟು ಹೇಗೋ ಬ್ಯಾಂಕಲ್ಲೆಲ್ಲ ಅಲ್ದಾಡಿ ಲೋನ್ ಮಾಡಿರ್ತಾರೆ. ಸೊ ಈ ಟ್ರ್ಯಾಕ್ಟರ್ನು ಕೂಡ ಲೋನ್ ಮಾಡಿ ನಾವು ತೆಗೆದುಕೊಂಡಿರೋದು ಅಂತ ಅದರ ಮಾಲೀಕರು ಕೂಡ ಹೇಳ್ತಾ ಇದ್ರು. ಅವರ ತಂದೆ ಹೆಸರಲ್ಲಿ, ಅವರ ತಂದೆಯ ಆರೋಗ್ಯ ಕೂಡ ಸರಿ ಇಲ್ಲ ಅಂತ ಅವರು ಕೂಡ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಏಕಾಏಕಿ ಈಗ ಪೊಲೀಸರು ಒಂದು ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ ಅಂತ. ಸೊ ಅಮಾಯಕರ ಮೇಲೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಎಸ್ ಪಿ ಅವ್ರನ್ನ ನಾವು ಸಂಪರ್ಕವನ್ನ ಕೂಡ ಮಾಡೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರು ರಿಸೀವ್ ಮಾಡಿದ ತಕ್ಷಣ ಮಾತನಾಡ್ತೀವಿ ಅವ್ರ ಜೊತೆನೂ ಕೂಡ. ಆದ್ರೆ ಈ ರೀತಿಯಾಗಿ ತಪ್ಪು ಮಾಡಿದವ್ರನ್ನ ಹಿಡಿಲಿ, ಹ್ಯಾಟ್ಸ್ ಆಫ್, ಆ ರೀತಿ ಅಂತ ಕೆಲಸ ಪೊಲೀಸರು ಮಾಡಿದ್ರೆ ಖಂಡಿತ ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಆದ್ರೆ ಅದರ ಜೊತೆಗೆ ಯಾರು ತಪ್ಪು ಮಾಡಿಲ್ಲ ಅವ್ರನ್ನ ಕೂಡ ಆ ಟ್ರ್ಯಾಕ್ಟರ್ನ ಹಿಡ್ಕೊಳ್ಳೋದು, ಸೀಸ್ ಮಾಡೋದು, ಬಹಳ ಕಷ್ಟಪಟ್ಟು ಟ್ರ್ಯಾಕ್ಟರ್ನ ಅವರು ಖರೀದಿ ಮಾಡಿರ್ತಾರೆ ಏನೋ ಒಂದು ಜೀವನಕ್ಕಾಗುತ್ತೆ ಅಂತ. ಸೊ ಅಂತ ಟ್ರ್ಯಾಕ್ಟರ್ಗಳನ್ನ ಕೂಡ ಸೀಸ್ ಮಾಡಿ ಅವ್ರನ್ನ ಅಲ್ದಾಡ್ಸೋದಿದೆಯಲ್ಲ, ನಿಜಕ್ಕೂ ಇದು ಬಹಳ ದೊಡ್ಡ ತಪ್ಪು. ರಾಯಭಾಗದಲ್ಲಿ ಸದ್ಯಕ್ಕೆ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ರೀತಿ ತೊಂದರೆ ಆಗಿದೆ, ನಾವು ಯಾವುದೇ ತಪ್ಪು ಮಾಡಿಲ್ಲ, ನಾವು ಅಕ್ರಮ ಒಂದು ಮರಳು ಸಾಗಾಟದಲ್ಲಿ ನಮ್ಮ ಪಾತ್ರ ಇಲ್ಲ, ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಪೊಲೀಸರು, ಎಸ್ ಪಿ ಅವರ ವಿವೇಚನೆಗೆ ಬಿಟ್ಟಿರೋದು. ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ ಅಂತ ಅನ್ಕೊಂಡಿರ್ತೀವಿ ಬೆಳಗಾವಿ ಎಸ್ ಪಿ ಅವರಿಗೆ ಹೇಳೋದಾದ್ರೆ. ಸೊ ಆದಷ್ಟು ಬೇಗ ಈ ಒಂದು ಕ್ಲಾರಿಫೈ ಮಾಡಿ, ಕೋರ್ಟು ಕಚೇರಿ ಅಂತ ಅಲಿದಿರೋ ಹಾಗೆ ಮಾಡಿ ಅನ್ನೋದೇ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ ಮಾಡ್ತಾ ಇರೋದು. ಒಂದು ಸುದ್ದಿಯನ್ನ ಕರ್ತವ್ಯ ನಿಷ್ಠೆಯನ್ನ ಮೆರೆಯುವ ಒಂದು ಭರದಲ್ಲಿ ಈ ರೀತಿಯಾಗಿ ಕಳ್ಳರನ್ನ ಬಿಟ್ಟು ಅಮಾಯಕರನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೋದು, ಬೇರೆಯವ್ರ ಮೇಲೆ ಆಗಿರುವಂತ ಕೇಸನ್ನ ಇವ್ರ ಮೇಲೆ ಫಿಟ್ ಮಾಡುವಂತ ಪ್ರಯತ್ನ ಆಗ್ತಿರೋದು. ಸೊ ರಾಯಭಾಗ ಪೊಲೀಸರಿಂದ ಆಗಿರುವಂತ ಅನ್ಯಾಯದ ವಿಚಾರ. ಸೊ ಯಾರ ಮೇಲೆ ಲಂಚದ ಆರೋಪ ಇದೆ ಅವ್ರನ್ನು ಕೂಡ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಎಸ್ ಪಿ ಸಾಹೇಬ್ರೆ, ನೀವು ಸುಮ್ಮನಿದ್ರು ಕೂಡ ನಾವು ಸುಮ್ಮನಿರೋದಿಲ್ಲ. ಯಾಕಂದ್ರೆ ರೈತರ ಮೇಲೆ ನಮ್ಮ ನ್ಯೂಸ್ ನೋಡಿ ಸ್ವತಃ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೇಳಿದ್ದಾರೆ. ಸೊ ಬಹಳ ಪ್ರಮುಖವಾದಂತಹ ವಿಚಾರ ಇದು. ರಾಯಭಾಗ ಪೊಲೀಸರ ಸುಳ್ಳು ಕೇಸ್ ಬಗ್ಗೆ ಮಾಹಿತಿಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಪಡೆದಿದ್ದಾರೆ. ದೆಹಲಿಯಲ್ಲಿದ್ರು ಕೂಡ ನ್ಯೂಸ್ 18 ಕನ್ನಡದ ವರದಿಯನ್ನ ನೋಡಿ ಮಾಹಿತಿಯನ್ನ ಈ ಕೂಡಲೇ ಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಸ್ ಪಿ ಸಾಹೇಬ್ರೆ, ನೀವು ಕರೆಯನ್ನ ಪಿಕ್ ಮಾಡದಿದ್ರು ಕೂಡ, ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡದೇ ಇದ್ರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ನ್ಯೂಸ್ 18 ಕನ್ನಡದ ಒಂದು ರಿಪೋರ್ಟ್ ಅನ್ನ ನೋಡಿ ಈಗ ಮಾಹಿತಿಯನ್ನ ಕೇಳಿದ್ದಾರೆ ಅನ್ನೊಂದು ಮಾಹಿತಿ ಸಿಗ್ತಾ ಇದೆ. ಎಸ್ ಪಿ ಸುಧೀಂದ್ರ ರೆಡ್ಡಿ ಅವರೇ, ಮುಖ್ಯಮಂತ್ರಿ ಅವರು ಎಸ್ ಪಿ ಅವರಿಗೆ ಕರೆ ಮಾಡಿ ಈಗ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ. ನಿಜಕ್ಕೂ ಬಹಳ ಪ್ರಮುಖವಾದಂತಹ ವಿಚಾರ ಇದು. ನ್ಯೂಸ್ 18 ಕನ್ನಡದ ರಿಪೋರ್ಟ್ ಅನ್ನು ನೋಡಿ, ನಮ್ಮ ನ್ಯೂಸ್ ಅನ್ನು ನೋಡಿ ಸ್ವತಃ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೇಳಿದ್ದಾರೆ ಅನ್ನೋದು ವಿಚಾರ. ರಾಯಭಾಗ ಪೊಲೀಸರ ಸುಳ್ಳು ಕೇಸ್ ಬಗ್ಗೆ ಮಾಹಿತಿಯನ್ನ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಸೊ ನೀವು ಸುಮ್ಮನೆ ಇದ್ರು ಕೂಡ ನಮ್ಮ ರಿಪೋರ್ಟ್ ಮೂಲಕ ಕುಮಾರಸ್ವಾಮಿ ಅವರಿಗೆ ಒಂದು ಮೆಸೇಜ್ ರೀಚ್ ಆಗಿದೆ, ಅವರಿಗೆ ವಿಚಾರ ಗೊತ್ತಾಗಿದೆ. ಎಸ್ ಪಿ ಸುಧೀಂದ್ರ ರೆಡ್ಡಿ ಅವರೇ ಅವರ ಬಳಿ ಈಗ ಮಾಹಿತಿಯನ್ನ ಕರೆ ಮಾಡಿ ಪಡೆದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸೊ ಯಾವುದೇ ಅನ್ನದಾತನಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಎಸ್ ಪಿ ಸಾಹೇಬರು ಬಹಳ ಸೈಲೆಂಟ್ ಆಗಿದ್ರು ನಾವು ಒಂದು ಪ್ರಸಾರ ಮಾಡಿದಾಗ, ಜೊತೆಗೆ ನಾವು ಕರೆ ಮಾಡಿದಾಗ್ಲೂ ಕೂಡ.
ಈಗ ಸ್ವತಃ ಮುಖ್ಯಮಂತ್ರಿಗಳೇ ಡೆಲ್ಲಿಯಲ್ಲಿ ಇದ್ರೂ ಕೂಡ ಈ ಒಂದು ಸುದ್ದಿಯನ್ನ ನೋಡಿ ಅವರು ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏನಾಗಿದೆ, ಯಾಕೆ ಈ ರೀತಿಯಾಗಿ ಕೇಸನ್ನ ದಾಖಲಿಸಲಾಗಿದೆ, ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮಗೆ ಕೊಡಿ ಅಂತ SP ಸುಧೀಂದ್ರ ರೆಡ್ಡಿ ಅವರಿಗೆ ಕರೆ ಮಾಡಿ ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ ಅನ್ನೋ ವಿಚಾರ. ನಮ್ಮ ನ್ಯೂಸ್ ಅನ್ನ ನೋಡಿ, ನಮ್ಮ ವರದಿಯನ್ನ ನೋಡಿ ಸ್ವತಃ ಮುಖ್ಯಮಂತ್ರಿ ಅವರೇ ಇದರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ನನಗೆ ಕೊಡಿ, ಡೀಟೇಲ್ ಅನ್ನು ಕೊಡಿ, ಏನಾಗಿದೆ, ಯಾಕೆ ಈ ರೀತಿಯಾಗಿ ಕೇಸನ್ನ ದಾಖಲಿಸಿದ್ದೀರಿ, ಇದರ ಬಗ್ಗೆ ಡೀಟೇಲ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ನಮಗೆ ಸಿಗ್ತಾ ಇದೆ. ಆ ಮೂಲಕ ನಾವು ಮಾಡಿದಂತ ರಿಪೋರ್ಟ್ ಒಂದು ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅನ್ನದಾತರಿಗೆ ಅನ್ಯಾಯವಾಗಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಬೆಳಗ್ಗೆಯಿಂದ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಜೊತೆಗೆ SP ಅವರ ರಿಯಾಕ್ಷನ್ ನಮಗೆ ಬೇಕು, ಏನಾಗಿದೆ ಕ್ಲಾರಿಫಿಕೇಶನ್ ಬೇಕು ಅಂತ ನಾವು ಕೂಡ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದ್ವಿ. ಜೊತೆಗೆ ಯಾರು ಮೋಸ ಹೋಗಿದ್ರು ಆ ರೈತರ ಜೊತೆ ನಾವು ಇವತ್ತು ಬೆಳಗ್ಗೆ ಮಾತನಾಡಿದ್ವಿ. ಅವರ ತೊಂದರೆಯನ್ನ ಹೇಳ್ಕೊಂಡ್ರು, ಏನೇನ್ ಪ್ರಾಬ್ಲಮ್ ಇದೆ, ಯಾವ ರೀತಿಯಾಗಿ ಟ್ರ್ಯಾಕ್ಟರ್ ಅನ್ನ ಪಡ್ಕೊಂಡಿದ್ರು ಅಂತ. ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಇದು. ದೆಹಲಿಯಲ್ಲಿದ್ರು ಕೂಡ ನ್ಯೂಸ್ 18 ನ ವರದಿಯನ್ನ ನೋಡಿ HD ಕುಮಾರಸ್ವಾಮಿ ಅವರು ಈಗ SP ಸುಧೀಂದ್ರ ರೆಡ್ಡಿ ಅವರ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ರು ಅನ್ನೋದು ವಿಚಾರ. ಸೊ ನಾವು ಮಾತನಾಡೋದಕ್ಕೆ ಟ್ರೈ ಮಾಡಿದಾಗ ಬಹುತೇಕ ಸೈಲೆಂಟ್ ಆಗಿದ್ರು SP ಅವರು. ಆಗ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ದೆಹಲಿಯಿಂದ ಮುಖ್ಯಮಂತ್ರಿಗಳು ನ್ಯೂಸ್ 18 ಕನ್ನಡದ ಒಂದು ರಿಪೋರ್ಟ್ ಅನ್ನ ನೋಡಿ ಈಗ ಈ ಕೂಡಲೇ ಇದರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಫಸ್ಟ್ ಆಫ್ ಆಲ್, ಒಳ್ಳೆ ಕೆಲಸವನ್ನ ಮಾಡಿದ್ರಿ, ಒಳ್ಳೆ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡಿದ್ರಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿಗಳನ್ನು ರೀಚ್ ಆಗಿದೆ ಅಂತ? ಹೌದು ಅವಿನಾಶ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪೊಲೀಸರ ಏನೊಂದು ಕರ್ಮಕಾಂಡ ಇತ್ತು, ಏನೋ ತಾವು ಮಾಡಿದಂತ ತಪ್ಪನ್ನ ಮುಚ್ಕೊಳ್ಬೇಕು, ಅದೇ ರೀತಿ ಯಾಕಂದ್ರೆ ಮೇಲಾಧಿಕಾರಿಗಳಿಗೆ ನಾವು ತಪ್ಪನ್ನ ಮಾಡಿಲ್ಲ, ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ಫೋಕಸ್ ಮಾಡೋ ಹೋಗಿ ಎಡವಟ್ಟಿಗೆ ಸಿಗಾಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಮರಳನ್ನ ತಾವೇ ತುಂಬಿಸಿ ಅದನ್ನ ಕೇಸ್ ಫಿಟ್ ಮಾಡಿರ್ತಕ್ಕಂಥ ವರದಿಯನ್ನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಮಾಡಿದ್ವಿ. ಅದೇ ರೀತಿ SP ಸುಧೀಂದ್ರ ರೆಡ್ಡಿ ಅವರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಅದಕ್ಕೆ ರೆಸ್ಪಾನ್ಸ್ ಕೊಡಲ್ಲ. ಏನಂದ್ರೆ ಇವರೇನೋ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ ಬಿಡಿದ್ರೆ. ಆದ್ರೆ ಏನು ರೈತರ ಮೇಲೆ ಏನ್ ದೌರ್ಜನ್ಯ ನಡೆಯುತ್ತೆ ಇದನ್ನ ಗಮನಿಸಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿದ್ರು ಕೂಡ ನಮ್ಮ ನ್ಯೂಸ್ 18 ವರದಿಯನ್ನ ಗಮನಿಸಿರ್ತಕ್ಕಂಥದ್ದು. ನಮ್ಮ ನ್ಯೂಸ್ 18 ವರದಿಯನ್ನ ನೋಡ್ಬಿಟ್ಟು ನೇರವಾಗಿ ಡೈರೆಕ್ಟ್ಲಿ ಸುಧೀಂದ್ರ ರೆಡ್ಡಿ ಅವರಿಗೆ ಕರೆ ಮಾಡಿ ಕೂಡಲೇ ಈ ಸಂಬಂಧಪಟ್ಟಂತೆ ಈ ವರದಿಯನ್ನ ಕೊಡಬೇಕು, ಯಾಕೆ ಇಂತ ಒಂದು ಪ್ರಕರಣ ಆಗಿದೆ, ಟಿವಿಯಲ್ಲಿ ಕ್ಲಿಯರ್ ಆಗಿ ವಿಜುವಲ್ ಗಳನ್ನ ತೋರಿಸ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ರಿ, ರಾಯಬಾಗ್ ಪೊಲೀಸರು ಇಂತ ಒಂದು ಪ್ರಕರಣ ದಾಖಲು ಮಾಡಬೇಕು, ನೀವ್ಯಾಕೆ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಕೇಳ್ತಕ್ಕಂಥ ಈ ಒಂದು ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನು ನೀವು ನನಗೆ ಕೂಡಲೇ ಕಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗೃಹ ಇಲಾಖೆಗೆ ಒಂದು ಸೂಚನೆ ನೀಡಿರತಕ್ಕಂಥದ್ದು, ಈ ಒಂದು ವಿಚಾರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ರೈತರ ಮೇಲೆ ಯಾವುದೇ ಕಾರಣಕ್ಕೂ ಆಗಬಾರ್ದು, ಆ ರೈತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಿ ಅದನ್ನ ಸಂಪೂರ್ಣ ವರದಿ ತರಿಸಿಕೊಂಡು ಮುಂದಿನ ಕ್ರಮವನ್ನು ಕೂಡ ನೀವು ಕೂಡಲೇ ಕೈಗೊಳ್ಬೇಕು ಅಂತಕ್ಕಂಥ ಸೂಚನೆ ಕೂಡ ನೀಡತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಅಲ್ಲ, ಇವರಿಗೆ ರೈತರು ಅಂದ್ರೆ ಏನು ಅಷ್ಟು ಸಲಿಗೆನಾ ಅಂತ? ಯಾಕಂದ್ರೆ ಯಾರನ್ನ ಹಿಡಿದಿದ್ದಾರೆ, ಯಾರು ತಪ್ಪು ಮಾಡಿದಾರೆ ಹಿಡೀಲಿ, ಪರವಾಗಿಲ್ಲ, ಒಳ್ಳೆ ಕೆಲಸನೇ. ಆದ್ರೆ ಇವ್ರನ್ನ ಫಿಟ್ ಮಾಡೋದಂದ್ರೆ ಏನರ್ಥ ಅಂತ? ಅವಿನಾಶ್, ಏನಾಗಿದೆ ಅಂತಂದ್ರೆ ಅಲ್ಲಿ ಹುಲ್ಲಾಳ ಕೆರೆ ಅಂತ ಏನಿದೆ, ಆ ಕೆರೆ ಪಕ್ಕದಲ್ಲಿ ಒಂದು ಹೆದ್ದಾರಿ ಇರ್ತಕ್ಕಂಥದ್ದು, ಅಲ್ಲಿ ಸುಮಾರು 8 ದಿನಗಳಿಂದ ಕೂಡ ನಿರಂತರವಾಗಿ ಏನೊಂದು ಮರಳುಗಾರಿಕೆ ನಡೀತಾ ಇತ್ತು. ಸೊ ಅದನ್ನ ಗಮನಿಸಿರ್ತಕ್ಕಂಥದ್ದು ಸುಧೀಂದ್ರ ರೆಡ್ಡಿ ಅವರಿಗೆ ಒಂದು ಸ್ಥಳೀಯರು ಮಾಹಿತಿಯನ್ನ ನೀಡಿರ್ತಾರೆ. ಮಾಹಿತಿ ಮೇರೆಗೆ ಸುಧೀಂದ್ರ ರೆಡ್ಡಿ ಅವರು ರಾಯಬಾಗ್ ಪೊಲೀಸರಿಗೆ ಚಾರ್ಜ್ ಮಾಡ್ತಾರೆ, ಏನ್ ಮಾಡ್ತಾ ಇದ್ರೆ ನೀವು, ಅಲ್ಲಿ ಮರಳುಗಾರಿಕೆ ನಡೀತಾ ಇದೆ, ನೀವು ಕೂಡಲೇ ಹೋಗಿ ಕ್ರಮ ಕೈಗೊಳ್ಬೇಕು ಅಂತ. ಸೊ ಇವ್ರು ಹೋಗೋ ಅಷ್ಟೊತ್ತಿಗಾಗ್ಲೇ ಅದ್ ಮಾಹಿತಿ ಲೀಕ್ ಆಗಿ ಅಲ್ಲಿ ಎಲ್ಲಾ ಟ್ರ್ಯಾಕ್ಟರ್ಗಳು ಪರಾರಿಯಾಗಿರ್ತವೆ, ಬರೀ ಒಂದು ಟ್ರ್ಯಾಕ್ಟರ್ ಮಾತ್ರ ಸಿಕ್ಕಿರುತ್ತೆ. ಸೊ ಇವಾಗ ಒಂದು ಟ್ರ್ಯಾಕ್ಟರ್ ಅನ್ನ ನಾವು ಕೇಸ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ತಪ್ಪಲ್ಲಿ ಸಿಗಾಕೋತೀವಿ. ಯಾಕಂದ್ರೆ ಈಗಾಗಲೇ ನೇರವಾಗಿ ಅಲ್ಲಿಂದ ಮಾಹಿತಿ ಹೋಗಿರ್ತಕ್ಕಂಥ ಸುಮಾರು 8 ರಿಂದ 10 ಟ್ರ್ಯಾಕ್ಟರ್ಗಳು ಇಲ್ಲಿ ಮರಳುಗಾರಿಕೆ ನಡೆಸ್ತಾ ಇದಾವೆ ಅಂತಕ್ಕಂಥ ಮಾಹಿತಿ ಹೋಗಿರ್ತಕ್ಕಂಥದ್ದು. ಸೊ ನಾವು ಬರೀ ಒಂದು ಟ್ರ್ಯಾಕ್ಟರ್ ಮೇಲೆ ಕೇಸ್ ಮಾಡಿದ್ರೆ ನಾವು ಇದ್ರ ತಪ್ಪಲ್ಲಿ ಸಿಗಾಕೋತೀವಿ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಪೊಲೀಸರು ಏನ್ ಮಾಡ್ತಾರಂತಂದ್ರೆ ಅಲ್ಲಿಂದ ರಾಯಬಾಗ್ಗೆ ಪಟ್ಟಣ ಕಡೆ ಬರ್ತಿರ್ತಕ್ಕಂಥ ರಿಪೇರಿಗಂದು ಬರ್ತಿರ್ತಕ್ಕಂಥ 2 ಟ್ರ್ಯಾಕ್ಟರ್ಗಳನ್ನ ತಂದು, ಸರ್ ನಾವು ಒಟ್ಟು 3 ಟ್ರ್ಯಾಕ್ಟರ್ ನ ಸೀಸ್ ಮಾಡಿದೀವಿ, 3 ಟ್ರ್ಯಾಕ್ಟರ್ ಮೇಲೆ ಕೇಸ್ ಅನ್ನ ಹಾಕಿದೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಸಲ್ಲಿಸ್ತಾರೆ. ಸೊ ಅದೇ ರೀತಿ 3 ಟ್ರ್ಯಾಕ್ಟರ್ಗಳ ಮೇಲೆ ಕೇಸ್ ಹಾಕ್ತಾರೆ. ಸೊ ಅಲ್ಲಿ ಅನ್ನದಾತರು ಕೂಡ ಕೇಳ್ತಾರೆ, ಸರ್ ನಮ್ ಗಾಡಿಯಲ್ಲಿ ಇನ್ನು ಮರಳಿಲ್ಲ, ನಾವ್ ಯಾಕೆ ನಮ್ಮನ್ನ ಹಿಡಿದಿದ್ರಿ ಅಂತ ಕೇಳಿದ್ರೆ, ಸೊ ಈ ಶನಿವಾರ ಟ್ರ್ಯಾಕ್ಟರ್ ನ ಹಿಡಿದಿರ್ತಾರೆ, ಶನಿವಾರ ದಿವಸ ಅವರು ಪ್ರಶ್ನೆನ ಮಾಡ್ತಾರೆ. ಆದ್ರೆ ರವಿವಾರ ಅಷ್ಟೊತ್ತಿಗಾಗ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ನ ಮರಳನ್ನ ತಂದ್ಬಿಟ್ಟು ಆ ಬೇರೆ ಖಾಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ಗಳ ಮೇಲೆ ಮರಳನ್ನ ಹಾಕಿ, ನೀವು ಮರಳು ಸಾಗಾಟ ಮಾಡ್ತಾ ಇದ್ರಿ, ನಾವು ನಿಮ್ ಗಾಡಿ ಮೇಲೆ ಕೇಸ್ ಮಾಡಿದ್ದೇವೆ, ಸೊ ನೀವು ಇನ್ನೇನಿದ್ರು ಕೋರ್ಟ್ ಅಲ್ಲೇ ಬಿಡಿಸ್ಕೋಬೇಕು ಅಂತಕ್ಕಂಥ ಒಂದು ಸೂಚನೆ ನೀಡ್ಬಿಟ್ಟು ಹೊರಗಡೆ ಕಳಿಸ್ತಾರೆ. ಸೊ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇವಾಗ ಕೋರ್ಟ್ಗೆ ಹೋದ್ರೆ ಒಂದು RTO ಅನ್ನ ಕರೆಸಿ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸುಮಾರು ಇವಾಗ ಒಂದು ಟ್ರ್ಯಾಕ್ಟರ್ ಬೆಲೆ 3 ಲಕ್ಷ, ಇವಾಗ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಇರುತ್ತೆ, ಹಳೆ ಟ್ರ್ಯಾಕ್ಟರ್ ಇರುತ್ತೆ, 3 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ರೆ
ಸೊ ಕೋರ್ಟ್ಗೆ ಅದು ಡಬಲ್ ಅಂದ್ರೆ 6 ಲಕ್ಷ ಒಂದು ಡೆಪಾಸಿಟ್ ಅನ್ನ ಇಟ್ಕೊಂಡು ಆ ಟ್ರ್ಯಾಕ್ಟರ್ ನ ಬಿಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇವಾಗ ರೈತರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಏನೋ ಸಾಲ ಸೂಲಿ ಮಾಡಿ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನಾವೇನೋ ಜಮೀನಲ್ಲಿ ಬೆಳ್ಕೋಬೇಕು, ಏನೋ ಕೆಲಸ ಮಾಡ್ಬೇಕು ಅಂತ ಸಾಲ ಸೂಲಿ ಮಾಡಿ 3 ಲಕ್ಷ ಕೊಟ್ಟು ಟ್ರ್ಯಾಕ್ಟರ್ ನ ತಂದ್ರೆ ಇವಾಗ ಮತ್ತೆ 6 ಲಕ್ಷ ಡಿಪಾಸಿಟ್ ನಾವ್ ಎಲ್ಲಿಂದ ಕೊಡೋಣ? ಸೊ ಅಷ್ಟೊಂದು ಹಣ ನಮ್ಮ ಹತ್ರ ಇದ್ರೆ ನಾವ್ಯಾಕೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೋತಾ ಇದೀವಿ, ಸಾಲ ಮಾಡಿ ಟ್ರ್ಯಾಕ್ಟರ್ ತಗೋತಾ ಇದ್ರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಏನಂತಂದ್ರೆ ಏನೋ ತಾವು ಬಚಾವಾಗೋಸ್ಕರ ನಮ್ಮ ಮೇಲೆ ಯಾಕೆ ಇಂತ ಒಂದು ಶಿಕ್ಷೆ, ನಿಜವಾಗ್ಲೂ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಲಿ, ನಾವು ಅದಕ್ಕೆ ಶಿಕ್ಷೆ ಅನುಭವಿಸಕ್ಕೆ ನಾವು ರೆಡಿ ಇದೀವಿ. ನಿಜವಾಗ್ಲೂ ನಾವು ತಪ್ಪು ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ರೈತರು ಹೇಳ್ತಾ ಉಂಟದು. ಓಕೆ, ಧನ್ಯವಾದ ಮಾಹಿತಿಗಾಗಿ ಲೋಹಿತ್. ಇನ್ನು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಐಸಿಯುಗೆ ಬೀಗ ಹಾಕಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡದ ವರದಿಗೆ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅಂದರೆ ಸ್ಪಂದಿಸಿದ್ದಾರೆ. ತಾಲೂಕು ಆಸ್ಪತ್ರೆಗೆ ಐಸಿಯುಗೆ ಬೀಗ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡುವಂತೆ ಈಗ ಸಿಎಂ ಅವರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನಾವು ಬೆಳಗ್ಗೆಯಿಂದ ಈ ಒಂದು ವಿಚಾರದ ಬಗ್ಗೆ ಕೂಡ ಫೋಕಸ್ ಮಾಡಿದ್ವಿ, ಆದರೆ ಅಲ್ಲೊಂದು ಸ್ಟೆಬಿಲೈಸಿಂಗ್ ಯೂನಿಟ್ ಇದೆ ಅಂತ ಹೇಳ್ತಾ ಇದ್ರು ಕಳೆದ ಬಾರಿ ಮಾತಾಡಿದಾಗ ಡಾಕ್ಟರ್ ಗಡದ್ ಅವರು. ನ್ಯೂಸ್ 18 ಮತ್ತೊಂದು ಇಂಪ್ಯಾಕ್ಟ್, ಚಿಕ್ಕೋಡಿ ಆಸ್ಪತ್ರೆ ಸುಮಾರು 20 ಲಕ್ಷದಷ್ಟು ಜನ ಅಲ್ಲಿ ಬರ್ತಾರೆ, ಒಂದು ಅವಲಂಬಿಸಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲಿನ ಸ್ಥಳೀಯರು. ಜೊತೆಗೆ ತಾಲೂಕು ಆಸ್ಪತ್ರೆಯ ಒಂದು ಐಸಿಯು ಯೂನಿಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತವರು ರಜೆಯಲ್ಲಿದ್ದಾರೆ, ಹಾಗಾಗಿ ಅಲ್ಲಿ ಬೀಗ ಹಾಕಲಾಗಿತ್ತು. ಆದರೆ ಅದರ ಬಗ್ಗೆ ನಾವು ವರದಿಯನ್ನ ವಿತರಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಿಎಂ ಅವರು ಒಂದು ವರದಿಯನ್ನ ಕೊಡುವಂತೆ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಈ ಒಂದು ಆಸ್ಪತ್ರೆ ಏನಿದೆ ಅದರಲ್ಲಿ ಐಸಿಯು ಸದ್ಯಕ್ಕೆ ಬೀಗ ಹಾಕಲಾಗಿತ್ತು. ಇನ್ನು ಬಳ್ಳಾರಿ ಜಿಲ್ಲೆ ಹಗರಬೊಮ್ಮನಹಳ್ಳಿ ಪೊಲೀಸರ ಲಂಚಾವತಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಿಎಸ್ಐ ಪುಲ್ಲಯ್ಯ ರಾಥೋಡ್, ಅದೇ ರೀತಿಯಾಗಿ ಎಎಸ್ಐ ಪರಮೇಶ್ವರಪ್ಪ ಅವರಿಂದ ಲಂಚದ ವಿಚಾರ ಈಗ ಕೇಳಿ ಬರ್ತಾ ಇದೆ. ರೈತರಿಂದ ಹಣ ವಸೂಲಿ ಮಾಡುವಂತಹ ವೇಳೆ ಇವರಿಬ್ಬರೂ ಕೂಡ ಸಿಕ್ಕಿಬಿದ್ದಿದ್ದಾರೆ. ಟ್ರ್ಯಾಕ್ಟರ್ಗಳನ್ನ ಹಿಡಿದು ಕೇಸನ್ನ ದಾಖಲಿಸಿದಂತಹ ಪೊಲೀಸರು ಇಲ್ಲೂ ಕೂಡ ಅದೇ ಕತೆ. 500 ರೂಪಾಯಿ ದಂಡ ವಿಧಿಸಿ ರೈತರಿಂದ 5,000 ರೂಪಾಯಿ ವಸೂಲಿ ಮಾಡ್ತಾ ಇದ್ರಂತೆ. ದಂಡಕ್ಕಿಂತ ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಹಣ ವಸೂಲಿ ಮಾಡುವ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ, ಪ್ರಶ್ನೆ ಮಾಡಿದ್ರೆ ಅಕ್ರಮವಾಗಿ ಮರಳು ಸಾಗಾಟ ಕೇಸನ್ನ ನಿಮ್ಮ ಮೇಲೆ ಫಿಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಇನ್ನು ಮಾನವ ಹಕ್ಕುಗಳ ಸಂರಕ್ಷಣಾ ಸೇವಾ ಸಮಿತಿಯಿಂದ ಎಸ್ಪಿಗೆ ದೂರನ್ನ ಕೂಡ ಕೊಡಲಾಗಿದೆ. ಸೊ 500 ರೂಪಾಯಿ ದಂಡ ವಿಧಿಸಿ ರೈತರಿಂದ 5,000 ರೂಪಾಯಿನ ವಸೂಲಿ ಮಾಡ್ತಾ ಇದ್ರು. ಇವ್ರಿಗೆ ಪಾಪ ರೈತರೇ ಸಿಗೋದು ಅಂತ ಕಾಣಿಸುತ್ತೆ ವಸೂಲಿ ಮಾಡೋದಕ್ಕೆ. ಸೊ ಹಿಂದೆ ಕೂಡ ನಾವು ಒಂದು ಕೇಸನ್ನ ಈಗ ಹೇಳಿದ್ವಿ ನಿಮ್ಗೆ, ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಇದನ್ನ ನೋಡಿ ರಿಪೋರ್ಟ್ ಅನ್ನ ಕೇಳಿದ್ರು. ಈಗ ಮತ್ತೊಂದು ವಿಚಾರ, ಬಳ್ಳಾರಿಯಲ್ಲಿ ಇದೇ ರೀತಿಯಾಗಿ ಪೊಲೀಸರು ಪಿಎಸ್ಐ ಪುಲ್ಲಯ್ಯ ರಾಥೋಡ್ ಅವರು ಜೊತೆಗೆ ಮತ್ತೊಬ್ಬ ಪೊಲೀಸ್ ಅವರ ಬಳಿ ಒಂದು ಹಣವನ್ನ ಕೇಳಿರೋದು ಈಗ ಗೊತ್ತಾಗಿದೆ. ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪೊಲೀಸರ ಲಂಚಾವತಾರದ ಸ್ಟೋರಿ ಇದು. ಪಿಎಸ್ಐ ಪುಲ್ಲಯ್ಯ ರಾಥೋಡ್, ಎಸ್ಐ ಪರಮೇಶ್ವರಪ್ಪ ಇಬ್ರು ಕೂಡ ಲಂಚವನ್ನ ಕೇಳಿರೋದು, ರೈತರಿಂದ ಹಣ ವಸೂಲಿ ಮಾಡಿರುವಂತಹ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಜೊತೆಗೆ ಟ್ರ್ಯಾಕ್ಟರ್ ಅನ್ನ ಹಿಡಿದು ಕೇಸನ್ನ ದಾಖಲಿಸುವಂತ ವಿಚಾರ ಗೊತ್ತಾಗಿದೆ. ಇವರು ಇಲ್ಲಿದ್ದ ರೈತಲ್ಲ, ಇಲ್ಲಿದ್ದ ಎಷ್ಟು ಕೊಟ್ಟರು ಅವ್ರ ಬೆಳಿಗ್ಗೆ 5:30 5 ಕೊಟ್ಟರು, ಒಂದು ಕೇಸ್ 500 ಕೇಸ್ ಹಾಕಿ ರೈಟ್ ಡನ್. ನಾನು ಬರ್ಬಾರ್ದು, ಒಬ್ಬರಿಗೆ ನಾನು ಬಂದು ಬೆಳಿಗ್ಗೆ ಹೇಳೋಣ, ಮತ್ತೆ ನನ್ನ ಕೂಡ್ಲಿಗೆ ನಮ್ಮ ಟಿಪಿ ನಂಬರ್ಗಳು ಕೂಡ್ಲಿಗಿಂದ ಬಂದಾರ ಸರ್, ಕೂಡ್ಲಿಗಿಂದ ಬಂದಾರ. ನೋಡ್ರಿ ಏನೋ ಒಂದು ರಿಕ್ವೆಸ್ಟ್ ಮಾಡೀನಿ, ಪರ್ಮಿಷನ್ ಏನೋ ಹೇಳಿ, ಅಲ್ಲಿ ನೀವು ಫೋನ್ ಮಾಡಕತ್ತಾರ ಅಲ್ಲಿ. ಇವೆಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.